ಕಾಂಗ್ರೆಸ್ ಪಕ್ಷದ ಒಳಗಡೆ ಸಣ್ಣ ಪುಟ್ಟ ವಿಚಾರದಿಂದ ಗೊಂದಲ ಆಗಿ ತಂಡಗಳಾಗಿದ್ದ ಅಷ್ಟೂ ಜನರು ಅಲ್ಲಿ ಇದ್ರು, ಒಗ್ಗಟ್ಟನ್ನ ನಿನ್ನೆ ಪ್ರದರ್ಶನ ಮಾಡಿದ್ದಾರೆ. ಇಲ್ಲ, ನಮ್ಮಲ್ಲಿ 136 ಜನ ಮತ್ತು ಈಗ 2 ಜನ ಸೇರಿದ್ದಾರೆ. ಯಾವುದೇ ಗೊಂದಲ ನಮ್ಮ ಪಕ್ಷದ ಒಳಗಡೆ ಆಂತರಿಕವಾಗಿ ಯಾವುದೇ ಗೊಂದಲ ಇಲ್ಲ. ಅದು ನಿನ್ನೆ ಪ್ರದರ್ಶನ ಆಯ್ತು. ಹೌದು, ಅಭಿಪ್ರಾಯಗಳು ಬೇರೆ ಬೇರೆ ಇರಕ್ಕೆ ಸಾಧ್ಯ ಇದೆ, ಅಭಿಪ್ರಾಯಗಳು ಬೇರೆ ಬೇರೆ ಇರಬೇಕು ಕೂಡ. ಆಮೇಲೆ ಸ್ಥಾನಮಾನಗಳನ್ನ ಕೇಳೋದಕ್ಕೂ ಕೂಡ ತಪ್ಪು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ನನಗಿಂತದ್ದಾಗಬೇಕು ಅಂತ ಕೇಳೋದು ಕೂಡ ಕೇಳೋಕ್ಕೂ ಅವಕಾಶ ಇದೆ. ಅದು ವಿತಿನ್ ದಿ ಪಾರ್ಟಿ ಆಗುತ್ತೆ. ಅದನ್ನ ನಮ್ಮ ಹೈಕಮಾಂಡ್ ಅವರು ತೀರ್ಮಾನ ಮಾಡ್ತಾರೆ. ಈ ಮಧ್ಯೆ ಬಹಳಷ್ಟು ದಿವಸದಿಂದ, ಹೆಚ್ಚು ಕಡಿಮೆ ನನಗನ್ಸುತ್ತೆ ಆಗ್ಲೇ 8-10 ತಿಂಗಳಿಂದ ದಿನನಿತ್ಯ ಮಾಧ್ಯಮದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಹೇಳಿಕೆಗಳು ಬರೋದು, ಪ್ರತಿ ಹೇಳಿಕೆಗಳು ಬರೋದು, ಇದೆಲ್ಲ ಸ್ವಾಭಾವಿಕವಾಗಿ ರಾಜಕಾರಣದಲ್ಲಿ ನಡೆಯುವಂತ ವಿಷಯನೇ. ಅದನ್ನ ಬೇರೆಯವ್ರು ಯಾರೋ ಬೇರೆ ಪಕ್ಷದವರಾಗ್ಲಿ ಅಥವಾ ಬೇರೆಯವರು ಕಾಂಗ್ರೆಸ್ ಹೊಡೆದೋಗಿದೆ, ಕಾಂಗ್ರೆಸ್ ಪಕ್ಷ ಹೊಡೆದೋಗಿದೆ ಅನ್ನೋದೆಲ್ಲ ಸತ್ಯಕ್ಕೆ ದೂರವಾಗಿದ್ದು ಅಂತ ಹೇಳಿ ನಿನ್ನೆ ನಾವೆಲ್ಲ ಪ್ರದರ್ಶನ ಮಾಡಿದ್ವಿ. ಪ್ರದರ್ಶನ ಮಾಡಲೇಬೇಕು ಅಂತ ತೀರ್ಮಾನ ಆಗಿದೆ. ಏನಿಲ್ಲ, ಒಂದಿಷ್ಟು ಶಾಸಕರಿಗಂತೂ ಬೇಸರ ಇದೆ. ಯಾಕಂದ್ರೆ ಸಿಎಂ, ಡಿಸಿಎಂ, ನೀವು ಸತೀಶ್ ಜಾರಕಿಹೊಳಿ ಎಲ್ಲರೂ ಜೊತೆಲಿರೋದು ನೋಡಿದಾಗ ಎಲ್ಲೋ ಅವ್ರ ಮಿನಿಸ್ಟರ್ಗಳಾಗುವಂತ ಡಿಲೇ ಆಗ್ತಿದೆ. ಯಾಕಂದ್ರೆ ಇವರೆಲ್ಲ ಒಗ್ಗಟ್ಟಾಗೋಗಿದ್ದಾರೆ ಅನ್ನೋ ಲೆಕ್ಕಾಚಾರ ಇಲ್ಲ. ಆ ರೀತಿ ಒಂದು ಸಾಮರಸ್ಯ ಇರಲೇಬೇಕಾಗುತ್ತೆ. ಪಕ್ಷದಲ್ಲಿ ಸಾಮರಸ್ಯ ಇದ್ರೆ ಸರ್ಕಾರದಲ್ಲಿ ಸಾಮರಸ್ಯ ಇರುತ್ತೆ. ಸರ್ಕಾರದಲ್ಲಿ ಇರುವಂತ ಸಂದರ್ಭದಲ್ಲಿ ನಾವು ಜನರಿಗೆ ಉತ್ತರ ಕೊಡ್ಬೇಕಲ್ಲ. ಜನರಿಗೆ ಏನ್ ಹೇಳಿದೀವಿ, ಒಳ್ಳೆ ಆಡಳಿತ ಕೊಡ್ತೇವೆ ಅಂತ ಹೇಳ್ಕೊಂಡು ಬಂದಿದ್ದೇವೆ. ಆ ಆಡಳಿತ ಕೊಡ್ಲೇಬೇಕಲ್ಲ. ಈಗ ನಾವು ಗ್ಯಾರಂಟಿ ಸ್ಕೀಮ್ ಕೊಟ್ಟಿದ್ದೇವೆ. ಆ ಗ್ಯಾರಂಟಿ ಸ್ಕೀಮ್ ಅನ್ನ ಚುನಾವಣೆಯಲ್ಲಿ ಹೇಳಿದ್ದು ನಾವು ಮಾಡ್ತೀವಿ ಅಂತ ಹೇಳಿ ಅದನ್ನ ಮಾಡಿದ್ದೇವೆ. ಈಗ ನುಡಿದಂತೆ ನಡೆಯುವಂತ ಸರ್ಕಾರ ಅಂತ ಹೇಳಿ ನಾವು ಹೇಳ್ತಾ ಇದ್ದೇವೆ. ಯಾಕೆಂದ್ರೆ ನಾವು ಆ ರೀತಿ ನಡ್ಕೊಂಡಿದ್ದೇವೆ. ವಿರೋಧ ಪಕ್ಷದವರು ಟೀಕೆ ಟಿಪ್ಪಣಿಗಳನ್ನು ಮಾಡಬಹುದು, ಆರ್ಥಿಕವಾಗಿ ದಿವಾಳಿ ಆಗಿದೆ ಅಂತ ಹೇಳ್ಬಹುದು, ಅಥವಾ ಬೇರೆ ಬೇರೆ ರೀತಿಯಲ್ಲಿ ಹೇಳ್ಬಹುದು. ಆದ್ರೆ ನಾವು ಜನಗಳಿಗೆ ಏನ್ ಮಾತು ಕೊಟ್ಟಿದ್ದೇವೆ, ಭರವಸೆ ಕೊಟ್ಟಿದ್ದೇವೆ, ಅದರಂತೆ ಇವತ್ತು ಆಡಳಿತವನ್ನ ಮಾಡ್ತಾ ಇದ್ದೇವೆ. ಈಗ ಬಜೆಟ್ ಎಲ್ಲಾ ಕ್ಷೇತ್ರಗಳಲ್ಲೂ ಕವರ್ ಮಾಡಿ ಬಜೆಟ್ ಅನ್ನ ಕೊಟ್ಟಿದ್ದಾರೆ. 4,48,000 ಕೋಟಿ ಬಜೆಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಇದಕ್ಕೂ ಕೂಡ ಎಲ್ಲಾ ಕ್ಷೇತ್ರಗಳಿಗೂ ಕೂಡ ಅವರು ಗಣನೆಗೆ ತೆಗೆದುಕೊಂಡು ಎಲ್ಲ ಜಿಲ್ಲೆಗಳನ್ನು ಕೂಡ ಗಣನೆಗೆ ತೆಗೆದುಕೊಂಡು ಮಾಡಿದ್ದಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.